Sir, please. Sir, 1 second, sir. Okay, sir. Family is there? ಭಾರತ ವಿಶ್ವ ಸ್ತರದಲ್ಲಿ ಸ್ಥಾನಮಾನವನ್ನು ಗಳಿಸಿರೋದು ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ಅಮೋಘವಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ನಿರ್ಮಾಣ. ಹೀಗಾಗಿ ಪ್ರತಿಯೊಬ್ಬರಿಗೂ ಸರಿ ಅಭಿವೃದ್ಧಿಯ ಕಡೆ ಮುಖ ಮಾಡಿ ಜನ ಮಾಡಿದ್ದಾರೆ. ಅದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಮಾಡಿದ್ದಾರೆ. ಪಕ್ಷ ಪರವಾಗಿ ಸರ್, ನೀವು ಇಷ್ಟೆಲ್ಲ ಮಾಡಿದ್ರು ಒಬ್ಬರು ಏನು ಮಾಡಿದಾರ ಅಂತ ಎಲ್ಲ ಕಡೆ ಒಂದು ಇದಾಗ್ತಾ ಇದೆಯಲ್ಲ, ಅದು ಏನು? ನನ್ನ ಮೊದಲು ಏನು ಮಾಡಿದ್ದಾರೆ ಅನ್ನೋರಿಗೆ ನನ್ನ ಕಾರ್ಯವ್ಯಾಪ್ತಿ ಅರ್ಥ ಮಾಡಬೇಕು. ನನ್ನ ಜವಾಬ್ದಾರಿ ಇತಿಮಿತಿಗಳನ್ನು ಅದನ್ನು ಮೀರಿಯೂ ಕೂಡ ಕೆಲವು ವಿರೋಧಿಗಳು ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಇವೆಲ್ಲ ಚರ್ಚೆ ಮಾಡ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಕೇಳಿ ಎಷ್ಟು ರಸ್ತೆಗಳನ್ನು ಮಾಡಿದ್ದೀನಿ, ಎಷ್ಟು ರೈಲ್ವೆಗಳನ್ನು ಮಾಡಿದ್ದೀನಿ, ಮತ್ತು ಸಾಮಾಜಿಕ ಸುರಕ್ಷತೆ ಯೋಜನೆಗಳು ನಮ್ಮ ಜನರಿಗೆ ತಂದು ಮುಟ್ಟಿಸೋದ್ರಲ್ಲಿ ಅತಿ ಯಶಸ್ವಿಯಾಗಿ ನನ್ನ ಕಾರ್ಯವನ್ನು ನಿರ್ವಹಿಸಿದೆ. ಸುಮಾರು 1 ಲಕ್ಷ ಕೋಟಿ ಹೆಚ್ಚು ಅನುದಾನವನ್ನು 10 ವರ್ಷದಲ್ಲಿ ಕ್ಷೇತ್ರದ ಸಾಮಾಜಿಕ ಸುರಕ್ಷತೆ ಯೋಜನೆಗಳ ಮೂಲಕ ಅಭಿವೃದ್ಧಿಯನ್ನು ಮಾಡಿದೆ. ಕಳೆದ 65 ವರ್ಷಗಳ ಕಾಲ ಬಹುತೇಕ ಕಾಂಗ್ರೆಸ್ಸಿನ ಸಂಸದರು, ಕಾಂಗ್ರೆಸ್ಸಿನ ಸರ್ಕಾರ, ಅದರ ಮಧ್ಯದಲ್ಲಿ ಅವ್ರು ಏನು ಮಾಡಲಾರ್ದೆಲ್ಲ ಇವಾಗ ಮಾಡಿದ್ದೀವಿ. ಇದರ ಅರ್ಥ ಕಾಂಗ್ರೆಸ್ಸಿನವರು ಮಾಡಿದರೆ ನಮಗೆ ಅವಕಾಶ ಸಿಗ್ತಿದೆ, ಕಾಂಗ್ರೆಸ್ನಿಗೆ ಅವಕಾಶ ಕೊಟ್ಟಿದ್ದಾರೆ. ಈ 10 ವರ್ಷದ ಕಾಲದಲ್ಲಿ ನಾವು ಅವಕಾಶವನ್ನು ಸದ್ಬಳಕೆ ಮಾಡಿದ್ದೀವಿ. ಹೀಗಾಗಿ ಏನು ಮಾಡಿದ್ದಾರೆ ಅನ್ನೋದ್ರಲ್ಲಿ ಎಲ್ಲ ಉತ್ತರ ಕೊಟ್ಟಿದ್ದೀವಿ. ಜನನೂ ಕೂಡ ಈ ಚುನಾವಣೆ ಮತದಾನ ಇದೆ, 4ನೇ ಜೂನಿಗೆ ಉತ್ತರವನ್ನು ಕೊಟ್ಟಿದ್ದೀವಿ. ಪಕ್ಷ ವಿರೋಧ ಏನು ಮಾಡಿರಲ್ಲ ಸರ್, ಅವ್ರಿಗೆ ಏನಾದರೂ ಕ್ರಮ? ಪಕ್ಷ ತನ್ನದೇ ಆದ ಅನೇಕ ವಿಷಯಗಳಲ್ಲಿ ಗೊಂದಲಗಳು, ಯಾವುದೂ ಗೊಂದಲಗಳು ಇರಲಾರ್ದೇ ಚುನಾವಣೆ ಮುಕ್ತಾಯವಾಗುವುದು ಸಾಧ್ಯ. ಹೀಗಾಗಿ ಭಿನ್ನವಾಗಿದೆ ಎಲ್ಲವೂ ಪ್ರತಿ ಬಾರಿ ಒಂದೊಂದು ಭಿನ್ನನೇ ಇರ್ತದೆ. ಯಾವುದು ಇವತ್ತಾಗಿದೆ ಮುಂದಿನ ಚುನಾವಣೆ ಸೇರಿ. ಹೀಗಾಗಿ ಈ ಗೊಂದಲಗಳನ್ನು ಬಿಟ್ಟು ಕೂಡ ಕಾರ್ಯಕರ್ತರು ಸಾಕಷ್ಟು ಪರಿಶ್ರಮ ಮಾಡ್ತಾರೆ, ಮುಖಂಡರು ಸಾಕಷ್ಟು ಪರಿಶ್ರಮ ಮಾಡ್ತಾರೆ. ಮತದಾರರು ಮೋದಿ ಹೆಸರ ಮೇಲೆ, ದೇಶದ ಹೆಸರ ಮೇಲೆ ನನಗೆ ಗೊತ್ತಿಲ್ಲ ತಯಾರಾಗಿದೆ. ಹೀಗಾಗಿ ಕಳೆದ ಚುನಾವಣೆಯಲ್ಲಿ ಸುಮಾರು 30,000 ಲೀಡಿತ್ತು. ಈ ಸರ್ತಿ ಒಂದು 35,000 ಮೇಲ್ಪಟ್ಟಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.